ಈಜಲು ಹೋಗಿ ನೀರು ಪಾಲಾದ ವಿದ್ಯಾರ್ಥಿ. ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟ ಬಾಲಕ. ಶಾಲೆ ಮುಗಿಸಿ ಈಜಾಡಲು ಹೋಗಿದ್ದ ವಿದ್ಯಾರ್ಥಿ ಈಜಲು ಬಾರದೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ದಾರುಣ ಘಟನೆ ಮಧುಗಿರಿ ತಾಲೂಕಿನ ಕೊಡಿಗೆಹಳ್ಳಿ ಬಳಿಯ ಜಯಮಂಗಲಿ ನದಿಯಲ್ಲಿ ನಡೆದಿದೆ. ರಂಗನಹಳ್ಳಿ ಗ್ರಾಮದ 14 ವರ್ಷದ ಹರ್ಷವರ್ಧನ್ ಎಂಬ ಬಾಲಕ ಮೃತ ದುರ್ದೈವಿಯಾಗಿದ್ದಾನೆ. ಹರ್ಷವರ್ಧನ್ ಕೊಡಿಗೇನಹಳ್ಳಿಯ ಸರ್ವೋದಯ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದು, ದೇವರಾಜು ಅರಸು ಹಾಸ್ಟೆಲ್ನಿಂದಲೇ ಬರ್ತಾ ಇದ್ದ. ಮಧ್ಯಾಹ್ನ ಊಟ ಮಾಡಿ ಸುಮಾರು 2 ಗಂಟೆಗೆ ಸ್ನೇಹಿತರ ಜೊತೆ ಜಯಮಂಗಲಿ ನದಿಗೆ ಈಜಾಡಲು ತೆರಳಿದ. ದುರದೃಷ್ಟವಶಾತ್ ಈಜು ಬಾರದೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಇವತ್ತು ಎಕ್ಸಾಮ್ ಇಲ್ಲದಿದ್ರೂ ಡ್ರಾಯಿಂಗ್ ಪ್ರಾಕ್ಟೀಸ್ಗಂತ ಶಾಲೆಗೆ ಬಂದಿದ್ದ ಹರ್ಷವರ್ಧನ್ ಮಧ್ಯಾಹ್ನ ಮನೆಗೆ ತೆರಳಿದ್ದಾನೆ. ಸ್ನೇಹಿತರ ಜೊತೆಗೆ ಈಜಾಡಲು ಜಯಮಂಗಲಿ ನದಿಗೆ ಹೋಗಿದ್ದು, ಈಜು ಬಾರದೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ. ಕೂಡಲೇ ಸ್ಥಳದಲ್ಲೇ ಇದ್ದ ಕುರಿಗಾಹಿ ರಕ್ಷಿಸಲು ಪ್ರಯತ್ನಿಸಿದ್ರೂ ಸಾಧ್ಯವಾಗಲಿಲ್ಲ. ಕೂಡಲೇ ಬ್ಯಾಗ್ನಲ್ಲಿದ್ದ ಆಧಾರ್ ಕಾರ್ಡ್ನಿಂದ ಪೋಷಕರಿಗೆ ಕುರಿಗಾಹಿ ಫೋನ್ ಮಾಡಿ ಮಾಹಿತಿಯನ್ನ ನೀಡಿದ್ದಾನೆ. ಆದರೆ ಅಷ್ಟರಲ್ಲಾಗಲೇ ಬಾಲಕ ಹರ್ಷವರ್ಧನ್ ಉಸಿರನ್ನ ನಿಲ್ಲಿಸಿದ್ದಾನೆ. 10 ಜನ ಹುಡುಗರು ಇದ್ರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ ಯಾರು. ಅಲ್ಲಿ ಬಟ್ಟೆ ಇಟ್ಟಿರ್ತಾವೆ, ಬಟ್ಟೆಯಿಂದ ಬಿಚ್ಚಾಕ್ತಾ ಇದ್ರು. ನಾನು ದನ ಹಿಡ್ಕೊಂಡು ನೀರು ಕುಡಿಸ್ಕೊಂಡು ಹೋದೆ ನಾನು. ಅಷ್ಟೊಂದು ಇನ್ನೂ ಏನೂ ಆಗಿರಲಿಲ್ಲ. ಇನ್ನೂ ಬಟ್ಟೆ ಬಿಚ್ಚಾಕ್ತಾ ಇದ್ರು ನಾನು ಬಂದಾಗ ಅಷ್ಟೇ. ಈಗ ನಾವು ಕುರುಬ ನಾಗರಾಜಪ್ಪ ಅವ್ರ ಮಗ ಬಂದಾಗ ಇವರು ಅಲ್ಲಿಗೆ ಬಂದಿರೋಂಥ ಇಲ್ಲಿ ನಾಗರಾಜಪ್ಪನ ಮಗ ಮೋಹನ ಫೋನ್ ಮಾಡ್ದ, ತಗೊಂಡು ನಂಬರ್ ತಗೊಂಡು ಬ್ಯಾಗಲ್ಲಿ ಇತ್ತು. ಇಬ್ಬರು ಇದ್ವಿ, ಜೊತೆಗೆ ಇದ್ವಿ, ಅವನು ನಾನು ಇಬ್ಬರು. ಅದನ್ನು ತಗೊಂಡ್ವಿ. ಅದು ತೆಗೆದು ನೋಡಿ ಅವ್ರಪ್ಪಗೆ ಫೋನ್ ಮಾಡಿದ್ವಿ. ಅಣ್ಣ ಹಿಂಗೆ ನಿಮ್ಮ ಹುಡುಗ ನೋಡ್ರಿ, ಹಿಂಗೆ ಬ್ಯಾಗ ಇಲ್ಲೇ ಇದ್ದಾನೆ, ಬರ್ರಿ ನೀವು ಅಂತ ಫೋನ್ ಮಾಡೋದಕ್ಕೆ ಈಗ ಬರ್ತಾಯಿದ್ದೀನಿ ತಡೀರಪ್ಪ ಅಂದವ್ರಪ್ಪ. ಸರ್ ಈಗ ಹಾಸ್ಟೆಲ್ ಬೆಳಗ್ಗೆ ಬಂದು ತಿಂಡಿ ತಿಂದ್ಕೊಂಡು ಮಕ್ಕಳ ಜೊತೆ ಸ್ಕೂಲ್ಗೆ ಹೋಗಿದ್ದಾನೆ ಸರ್. ಬೆಳಗ್ಗೆ 8:30, 8:30 ಹಂಗೆ ಸರ್. ಒಳ್ಳೆ ಹುಡುಗ ಸರ್, ಚೆನ್ನಾಗಿ ಓದ್ತಿದ್ದ, ಆ್ಯಕ್ಟಿವಿಟೀಸ್ ಚೆನ್ನಾಗಿದ್ದ ಸರ್. ಸರ್ವೋದಯ ಹೈಸ್ಕೂಲ್ ಸರ್. ಬೆಳಗ್ಗೆ 8:30 ಆ ಥರ ತಿಂಡಿ ಮದುವೆ ಇಲ್ಲ ಸರ್, ಅಲ್ಲೇ ಬಿಸಿ ಇಟ್ಟಿರುತ್ತಲ್ಲ, ಅಲ್ಲೇ ಚೆನ್ನಾಗಿ ಒಳ್ಳೆ ಹುಡುಗ ಸರ್, ಚೆನ್ನಾಗಿ ಓದ್ತಾ ಇರ್ತಾರೆ. ನನ್ನ ಹುಡುಗ ರಂಗನಹಳ್ಳಿಯಿಂದ ನಮ್ಮ ಶಾಲೆಗೆ ಬರ್ತಾ ಇದ್ದ 8ನೇ ಕ್ಲಾಸ್ಗೆ 8B ಅವನು ಹಾಸ್ಟ್ಲಿಂದ ಬರ್ತಾ ಇದ್ದ. ಇವತ್ತು ಮಾಮೂಲಿ ಅವ್ರಿಗೇನು ಎಕ್ಸಾಮ್ ಇರಲಿಲ್ಲ, ಆದರೂ ಸಹ ನಾವು ಬಂದು ನೀವು ಡ್ರಾಯಿಂಗ್ ಇದನ್ನು ಮಾಡಿರಿ ಅಂತ ಹೇಳಿದ್ವಿ. ಬಂದು ಡ್ರಾಯಿಂಗ್ ಮಾಡಿಕೊಟ್ಟು ನಮಗೆ ಅಲ್ಲಿ ಡ್ರಾಯಿಂಗ್ ಎಲ್ಲ ಬರ್ಕೊಟ್ಟ ಮೇಲೆ ಊಟ ಮಾಡಿ ಮನೆಗೆ ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಮನೆಗೆ ಹೋದ. ಆಮೇಲೆ 4 ಗಂಟೆಗೆ ನಮಗೆ ಶಾಕಿಂಗ್ ನ್ಯೂಸ್ ಬಂತು, ಹಿಂಗಾಗಿದ್ದಾನೆ ಅಂತೇಳ್ಬಿಟ್ಟು. ಆಗ ಏನಪ್ಪ ಇದು ಈಗ ಅಂತೇಳ್ಬಿಟ್ಟು ನಾವು SLC ಇವರಿಗೆ ಅಡ್ಮಿಷನ್ ಟಿಕೆಟ್ ಎಲ್ಲ ಕೊಟ್ಟು ಅವ್ರನ್ನ ಕಳಿಸ್ತೀವಿ. ಮತ್ತು ಗರ್ಲ್ ಸ್ಕೂಲ್ನಲ್ಲಿ ಫಂಕ್ಷನ್ ಇತ್ತು, ಅಲ್ಲಿ ಅಡ್ಮಿಷನ್ ಟಿಕೆಟ್ ಕೊಡಬೇಕು ಅಂತೇಳ್ಬಿಟ್ಟು ಮತ್ತು ಅಲ್ಲಿ ಫಂಕ್ಷನ್ನಲ್ಲಿದ್ವಿ. ಫಂಕ್ಷನಲ್ಲಿದ್ದಾಗ ಅದು ಶಾಕಿಂಗ್ ನ್ಯೂಸು ಅಂತೇಳ್ಬಿಟ್ಟು ಬೇರೆ ಯಾರೋ ಫೋನ್ ಮಾಡಿದ್ರಿ ಹಿಂಗೆ ನಿಮ್ಮ ಸ್ಕೂಲ್ನವರೇ ಅಂತ. ಬೆಳಗ್ಗೆ ಬಂದಿದ್ದ ಮತ್ತೆ ಹೋಗಿದ್ದಾನೆ, ಹಾಸ್ಟ್ಲಲ್ಲಿ ಇರ್ತಾನೆ ಅಂತ ನಾನು ಅಷ್ಟೊಂದು ಹೇಳಿದೆ. ಮೀಡಿಯಮ್ಗಿದ್ದ ಪರವಾಗಿಲ್ಲ ಇತ್ತು. ಇನ್ನು ನಾವು ಅಷ್ಟಾಗಿ ಇದು ಮಾಡಿರಲಿಲ್ಲ, ಚೆನ್ನಾಗಿ ಓದಬೇಕು ಅಂತೇಳ್ಬಿಟ್ಟು ಹೇಳಿದ್ವಿ. ಚೆನ್ನಾಗಿ ಓದ್ತಾ ಇದ್ದ. ಅವ್ರ ಅಣ್ಣ ಬರ್ತಾ ಇದ್ದ, ನಿತಿನ್ ಕುಮಾರ್ ಅಂತ, ಅವನಿವತ್ತು ಬಂದಿರಲಿಲ್ಲ 9th. ಓಕೆ, ಅಷ್ಟೊಂದು ಗೊತ್ತಾಯಿತು. ತಮ್ಮ ಹೆಸರು ಸರ್? ಸದಾಶಿವ ರೆಡ್ಡಿ ಅಂತ, ಸರ್ವೋದಯ ಪ್ರೌಢಶಾಲೆಯಲ್ಲಿ ಹಿರಿಯ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿದ್ದು, ನದಿಯಲ್ಲಿದ್ದ ಬಾಲಕನ ಶವವನ್ನ ಹೊರತೆಗೆಯಲಾಯಿತು. ಬಳಿಕ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡಲಾಯಿತು. ಬಾಲಕನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.